ಸಾವುಕಾರ್ರೆ ನೀವು ಹೇಳ್ತಾನೆ ಇದ್ದೀರಾ ನಿನ್ನ ನಮ್ಮ ಮದುವೆ ಮಾಡ್ಕೊತೀನಿ ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಓ ಸುಮ್ಕೇನಿ ಈಗ ಫ್ಯಾಕ್ಟ್ರಿ ಕೊಟ್ಟದೆಲ್ಲ ಶುರುವಾಗೈತೆ, ಎಲ್ಲನೂ ಆಗೈತೆ. ಆದ್ರೂ ನೀವು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ಏನು ಮಾತೇ ಆಡ್ತಾ ಇಲ್ಲ. ನೀವಂತೂ ಸುಮ್ಕೆ ಇರ್ತೀರಾ. ನನಗಂತೂ ಅದಕ್ಕೇನಿಯ ಭಾಳ ಬೇಜಾರಾಯ್ತದೆ. ಸುಮ್ಕೆನೇ ಇರ್ತಿರಲ್ಲ, ನೀವೇನು ಮಾತಾಡಲ್ಲ ಅಂತ. ಮಂತ ಏನ ಕೇಳೋಕೋದ್ರೆ ಅಯ್ಯೋ ಆಳುಗಳಿರ್ತಾರೆ ಅಕ್ಕಪಕ್ಕ ಎಲ್ಲ ಇನ್ನು ಮಾತಾಡ್ಸಕ್ಕೆ ಬರಬೇಡ ಅಂತ ಹೇಳ್ತೀರಾ. ಈಗ ಅದಕ್ಕೇನಿಯ ಇಲ್ಲಿ ಹೊಲ್ದಾದ್ರು ಕರ್ಕೊಂಡ್ಬಿಟ್ಟು ಮಾತಾಡ್ತಾ ಇರೋದು. ನೀವು ಹೇಳಿ ಸುಮ್ಕೆನೇನಿಯ. ನಾನು ನೋಡಿ ಎಷ್ಟು ನಿಮ್ಮ ಮೇಲೆ ನಂಬಿಕೆ ಮೇಲೆ ಏನು ಸೈನ್ ಹಾಕ್ತಿದ್ದೀನಿ ಅಂತ ನೋಡ್ದಿದ್ದಂಗೆ ನೀ ಸೈನ್ ಹಾಕೊಡ್ತಾ ಇದ್ದೀನಿ ನಿಮ್ಗಂತೂ. ಈಗ ಸುಮ್ಕೆನೇನಿಯ ನನ್ನೂ ನಿಮ್ಮ ಹೆಂಡತಿ ಮಾಡ್ಕೊಳಕ್ಕೆ ನೋಡ್ಕೊಳ್ಳಿ ಒಂದೇ ಒಂದು ಕಿತ. ನಿಮ್ಮ ಹೆಂಡ್ರು ಯಾವಳ ಮನೆ ಬಿಟ್ಬಿಟ್ಟು ಹೋಗೋಳೆ ಅಂತ ಹೇಳಿದ್ರಲ್ಲ, ಅವಳಿಗತ್ತ ನೀವು ಡೈವರ್ಸ್ ಕೊಟ್ಬಿಡಿ. ಅಯ್ಯೋ ಶಾರದಿ, ಅಷ್ಟೊಂದು ಸುಲಭದ ಮಾತಲ್ಲ. ನಾನು ಹೆಂಡ್ರು ಓಸಿ ಬಜಾರಿ ಜಾಸ್ತಿ. ಮನೆ ಬಿಟ್ಬಿಟ್ಟು ಹೋಗೋವಳೆ, ತೊಲಗುಲಿ ನನಗೇನು ಬೇಜಾರಿಲ್ಲ. ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟೇನಿಯ ಮಾತಾಡ್ತೀನಿ. ನಿನ್ನ ಮ್ಯಾಲೆ ಇಷ್ಟ ಇಲ್ದಿದ್ದು ನಾನು ಇಷ್ಟೆಲ್ಲ ನೀನು ಹೊಲ್ದಾಗ ಫ್ಯಾಕ್ಟ್ರಿ ಕಟ್ಟೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲನೂ ಪ್ರಯತ್ನ ಪಡ್ತಾ ಇದ್ನ ಹೇಳು. ಇಲ್ಲ ತಾನೇ, ನನಗೇನಿದ್ರು ನೀನಂದ್ರೆ ನೀನಿಯ ಭಾಳ ಇಷ್ಟ. ನನಗೆ ನನ್ನ ಹೆಂಡ್ರಂದ್ರೆ ಅಂಥ ಇಷ್ಟನೂ ಇಲ್ಲ. ಅದಕ್ಕೆ ಅಲ್ವೇ ಉಗಿದ್ಬಿಟ್ಟು ಮನೆ ಬಿಟ್ಬಿಟ್ಟು ಕಳಿಸಿರೋದು. ಊರು ಜನ ಎಲ್ಲ ಏನೋ ಅನ್ಕೊಂಡು ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಇನ್ನೂ ಯಾಕೆ ಸಡನ್ನಾಗಿ ಮದುವೆ ಮಾಡ್ಕೋಬೇಕು ಅಂದ್ರೂ ಆಗಕ್ಕಿಲ್ಲ. ಯಾಕಂದರೆ ನಿನ್ನ ಗಂಡುಗೂ ಏನು ಡೈವರ್ಸ್ ಅಂತ ಏನೂ ಕೊಟ್ಟಿಲ್ಲ. ನಾನು ನನ್ನ ಹೆಂಡ್ರಿಗೇನು ಕೊಟ್ಟಿಲ್ಲ. ಈಗ ಇದ್ದಕ್ಕಿದ್ದಂಗೆ ನೀವು ಮದುವೆ ಮಾಡ್ಕೊಂಡ್ರೆ ಪೊಲೀಸ್ ಸ್ಟೇಷನಾಗ ಕಂಬಿ ಅಣಿಸ್ಬೇಕಾಯ್ತದೆ. ಅರ್ಥ ಮಾಡ್ಕ. ಇವೆಲ್ಲನೂ ಬೇಡ, ನಿಧಾನಕ್ಕೆ ನೋಡ್ಕೊಳ್ಳೋಣ. ನಾನು ಜೊತೆಗೆ ಇದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಯ್ತೀಯ ನೀನಂತೂ. ನಿಂಗೆ ಏನು ಈ ಫ್ಯಾಕ್ಟ್ರಿ ಎಲ್ಲ ಕೊಡ್ತಾ ಇದ್ದೀವಿ, ಆರಾಮಾಗೆ ಅದು ನೋಡ್ಕೊಂಡು ಆರಾಮಾಗಿರು. ಅಯ್ಯೋ ಶಿವನಿ ಪುದ್ದಿ, ನಿಮ್ಮ ಮುತ್ತಿಗೆ ಕಂಡ್ಲೆ, ನಿಮ್ಮ ಮುತ್ತಿಗೆ ಸಾವುಕಾರನ ಜೊತೆಗೆ ನೋಡೇ. ಅಯ್ಯೋ ಸರೋಜಿ, ನಲ್ವೇನೆ ಇದೇನೇ ಮಾಡ್ತಾವಳೆ ಇಲ್ಲಿ? ಏನೂ ನಡೆಸ್ತಾವಳೆ ಕಣ್ಲೆ. ಡೋವಿಯ ನೆನ್ನೆ ಮೊನ್ನೆಲ್ಲನೂ ತಂದ್ಬಿಟ್ಟು ಅಳ್ಳಾಡ್ತಾ ಇದ್ಲಲ್ಲ, ಹಾಕಬಿಟ್ಟು ಸರ ಸೀರೆ ಎಲ್ಲನೂ ಅದು ಯಾರ್ದು ಅಂದ್ಕೊಂಡೆ. ಈ ಸಾವುಕಾರೊಂದು ಎಂಟಿದ್ದೀನಿ ಅಂತೆ. ಆ ಅಮ್ಮ ಇದ್ಲಲ್ಲ ರಾಮಕ್ಕ, ಅವಳು ಬಂದ್ಬಿಟ್ಟು ಹೇಳಿದ್ಲು ಎಲ್ಲನೂ ಸಾವುಕಾರು ಎಂಡ್ರದೇನಿ ಆ ಸೀರೆ ಬಟ್ಟೆ ಒಡವೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಲೆಕ್ಕ ಹಾಕು, ನಿಮ್ಮ ಭಾವ ಊರಾಗಿಲ್ಲ ಅಂತ ಹೇಳ್ಬಿಟ್ಟು ಇವಳು ಯಾವ ಪಾಟಿ ಅಲ್ಕ ಕೆಲಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಇವಳು ಸಾವುಕಾತಿ ಆಗಕ್ಕೆ ಅಂತಂದರೆ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಈ ಸಾವುಕಾರನ ಬುಟ್ಟಿಗೆ ಹಾಕೊಂಡು ಲೆಕ್ಕ ಹಾಕು ಏನೆಲ್ಲ ಮಾಡ್ತಾವಳು ಇವಳು ಅಂತ ಹೇಳ್ಬಿಟ್ಟು. ಇವಳಂತೂ ಉದ್ಧಾರ ಆದಂಗೆ ನೀನಿಯ. ಇವಯ್ಯ ಬೋರಿ ಯೂಸ್ ಆ್ಯಂಡ್ ಥ್ರೂ ಅಷ್ಟೇ ಕಣಮಿ, ಬೋರಿ ಬಳಸ್ಕೊಂಡು ಬಿಸಾಕದೆ ನೀನಿಯ. ಅಯ್ಯೋ ಅಂತ ಲೋಪರ್ ನನ್ನ ಮಗ. ಇವಳು ಸರಿಯಾಗಿರೋನ್ಗೆ ನೀ ತಗ್ಲಾಕೊಂಡವಳು ಬಾ. ಇವಳಿಗಂತೂ ಸರಿಯಾಗೈತೆ ಮುಂದೆ ಅಂತೂ ಮಾರೇಮ್ಮನ ಹಬ್ಬ. ಇವನ ಹತ್ರ ಇನ್ನೂ ಏನೇನು ಗ್ರಾಚಾರ ಕಾದೈತೋ ಏನೇನು ಕತೆಯೋ ನನಗಂತೂ ಗೊತ್ತಿಲ್ಲ. ನಾನು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನನ್ನ ಗಂಡು ಎಲ್ಲರೂ ಬಿಟ್ಟಿದ್ದೀನಿ. ನಮ್ಮ ಮನೆನೇನಿಯ ಬಿಟ್ಟಿದ್ದೀನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಹೊಲ್ದಾಗೆ ಫ್ಯಾಕ್ಟ್ರಿ ಎಲ್ಲ ಕೊಟ್ಟೋಕ್ಕೆಲ್ಲ ಇದು ಮಾಡಿಕೊಟ್ಟಿವ್ನಿ. ನೀವಂತೂ ಮದುವೆ ಅಂದರೆ ಏನೋ ಇದು ಮಾಡ್ತೀರಾ. ಈ ಭಾನುವಾರ ಹೋಗ್ಬಿಟ್ಟು ಇದ್ರಾಗ ಹೋಗ್ಬಿಟ್ಟು ನಿಮ್ಮ ಹೆಂಡ್ರ ಹತ್ರ ಮಾತಾಡ್ಕೊಂಡು ನೀನು ನನಗೆ ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬನ್ನಿ. ನಾನಂತೂ ಆ ಹಳೆ ಮನೆಗೆ ಇರೋಕ್ಕಿಲ್ಲ ಕಣಪ್ಪ. ಒಬ್ಳೆ ಆ ಹಳೆ ಮನೆಗೆ ಯಾರಿರ್ತಾರೆ? ನಿಮ್ಮ ಮನೆ ನೋಡಿ ಅಷ್ಟು ದೊಡ್ಡದಾಗೈತೆ. ನನ್ನ ಗಂಡನೂ ಇವಾಗ ಯಾರೂ ಇಲ್ಲ. ಸುಮ್ಕೆ ಅತ್ಲಾಗ ಬಂದ್ಬಿಟ್ಟು ಅಲ್ಲೇ ಇರ್ತಾ ಇದ್ದೆ. ನೀವು ಒಳ್ಳೆ ನಿನಗೆ ಏನು ಮಾಡ್ತಿರೋ ಬಿಡಿಯತ್ತ. ನನಗಂತೂ ಬೇಜಾರಾಯ್ತಾಯ್ತು ನೀವು ಹಿಂಗೆಲ್ಲ ಮಾಡೋದಕ್ಕೆ. ಇದೇನಿ ಫ್ಯಾಕ್ಟ್ರಿ ಅಂತ ಮಾತಾಡ್ತಾವಳೆ. ಫ್ಯಾಕ್ಟ್ರಿ ಎಲ್ಲೇ ಕಟ್ತಾವಳೆ? ಅದೇನೋ ಅವಳು ಹೊಲ ಅಂತ ಹೇಳ್ತಾವಳಲ್ಲೇನಿ. ಅವಳು ಹೊಲ್ದಾಗೇನಾರ ಫ್ಯಾಕ್ಟ್ರಿ ಕೊಡ್ತಾ ಇರ್ಬೋದೇನೋ. ಲೇ, ಸಾವುಕಾರರ ಜೊತೆ ಸೇರ್ಕೊಂಡು ಫ್ಯಾಕ್ಟ್ರಿ ಬೇರೆ ಕೊಡ್ತಾವಳೇನಿ. ಒಂದು ಕಿತ ಊರಾಗ ಹೋಗ್ಬಿಟ್ಟು ವಿಚಾರಿಸ್ಕೊಂಬಂದಿದ್ರೆ ಎಲ್ಲ ಗೊತ್ತಾಗೋದೇನೋ. ಇವಳು ವಿಷಯ ನಂಗೆ ಏನೂ ಗೊತ್ತಿರಲಿಲ್ಲ. ದೇವಣೆ ಸಾವುಕಾರ ಮನೆ ಕಸ ಗುಡ್ಸಕ್ಕೆ ಹೋಯ್ತಾವಳೆ ಅಂತ ಅಂದ್ಕೊಂಡಿದ್ರೆ ಸಾವುಕಾರು ನೆನೆಯ ಬುಟ್ಟಿಗೆ ಹಾಕೋಬಿಟ್ಟು ಯಾವ ಇದ್ರಾಗ ಹೇಳ್ತಾವಳು ನೋಡಿ. ಅಲ್ಲ ಫ್ಯಾಕ್ಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳಲ್ಲೇ. ನೋಡೋಣ ಈ ಕಿತ ಹೋಗ್ಬಿಟ್ಟು ಒಂದು ಕಿತ ಹೋಗ್ಬಿಟ್ಟು ನಾನು ಹೆಂಡ್ರ ಹತ್ರ ಎಲ್ಲರ ತಗೋ ಮಾತಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ನೀನು ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಯಾಕೆ ಸುಮ್ಮನೆ ಎದ್ರಕೊಂಡು ಚಿಂತೆ ಮಾಡ್ತೀಯಾ? ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಯಾರನ್ನ ನೋಡಿದ್ರೆ ಸುಮ್ಮನೆ ಕಷ್ಟ ಆಯ್ತದೆ. ಸುಮ್ಮನೆ ಆಮೇಕಿನ ಜನ 4 ಜನ ಒಂದೊಂದು ಮಾತಾಡ್ಕೊಂತಾರೆ. ಅವೆಲ್ಲ ಸಂದಕ್ಕಿರಕ್ಕಿಲ್ಲ. ಅದಕ್ಕೆ ನಾನು ಮಾತಾಡೋಕ್ಕಿಲ್ಲ ಎಲ್ಲರೂ ಇದ್ದಾಗ. ಸರಿನಾ? ಈಗಾಗಲೇ ನಮ್ಮ ಮ್ಯಾಲೆ ನಮ್ಮ ಆಳುಗಳಿಗೆಲ್ಲ ಡೌಟ್ ಬಂದ್ಬಿಟ್ಟೈತೆ. ಲೇ, ಇವಳೇನೆ ನಮ್ಮ ಬಾವನ್ ಬಿಟ್ಬಿಟ್ಟು ಇವನಂಗೆ ಕಟ್ಕೊತೀನಿ ಏನಂಗೆ ಮಾತಾಡ್ತಾವಳೆ. ನಮ್ಮ ಬಾವಂಗೆ ಇಷ್ಟ ತಲೆಗಿಷ್ಟ ಏನೋ ತಗೊಂಡು ಹಾಕ್ಬೇಕು. ಅಲ್ಲಿ ನೋಡು, ಆ ಮಮ್ತಿನ ಬಿಟ್ಬಿಟ್ಟು ಶಾರದಿ ಅಂತ ಹೇಳ್ಬಿಟ್ಟು ಇವಳು ಹಿಂದೆ ಬಂದಿದ್ದಕ್ಕೆ ಆ ಮಗ ಆಗೈತೆ. ಮಗನೂ ನೋಡ್ಕೊಂಡು ಬರೋಕೆ ಹೋಗಿದ್ದಂಗೆ ಶಾರದಿ ಅಂತ ಹಿಂದೆ ಬಿದ್ದವನೇ. ಇವನಿಗೆ ಸರಿಯಾಗೈತೆ ಬಾ ನಮ್ಮ ಬಾವಂಗೆ. ಬೇಕಿತ್ತಾ ಆ ಮಮ್ತಿ ಜೊತೆಗೆ ನೀ ಎಣಿಕೊಂಡು ಬಿದ್ದಿದ್ರೇನು ಬ್ಯಾಡ ಅನ್ನೋದ? ಇವಳು ನೋಡಿ ಅಂತ ಕೊಂತ್ರಿ ಕೆಲಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಈಗಿನ ಕಾಲದಾಗ ಇಂಥವ್ರೆ ಶಾಣೆ ಆಗೋಗ್ಬಿಟ್ಟವ್ರೆ. ನಾನು ಹೆಂಡ್ರದ್ದು ಸರ ನಿನ್ಕೊತ್ಗಂತೂ ಬೋಸ್ ಅಂತ ಕಾಣಿಸ್ತದೆ. ಎಷ್ಟು ಗ್ರಾಮ್ ಐತೆ ಗೊತ್ತೇನದು? 70 ಗ್ರಾಮ್ ಸರ ನೀನು ಹಾಕೊಂಡ್ರದಂತೂ ನನಗೆ ಪಿರುತಿ ಇಲ್ಲ ಅಂದ್ರೇ 70 ಗ್ರಾಮ್ ಸರ ನಿಂಗೆ ಹಾಕೊಳ್ಳೋಕೆ ಕೊಟ್ಬಿಡ್ತಾ ಇದ್ನಾ? ಹೇಳು. ಎಲ್ಲ ಒಡವೆ ಹಾಕತ್ತೀಯ, ಎಲ್ಲ ಮಾಡ್ತೀಯಾ? ನಂಬಿಕೆ ಮಾತ್ರ ಇಲ್ವಾ ನನ್ನ ಮ್ಯಾಲೆ ನಿನಗೆ? ಹೇಳು. ನೋಡು, ಶಾನೆ ಎಲ್ಲನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರ. ಆಗದಾಯ್ತದೆ. ಫ್ಯಾಕ್ಟ್ರಿ ಆದಮೇಲೆ ಫ್ಯಾಕ್ಟ್ರಿ ಓನರ್ ನೀನೇನೆನಿಯಾ? ಫ್ಯಾಕ್ಟ್ರಿ ಎಲ್ಲ ನಿಂದೇನೆನಿಯಾ? ಶಾನೆ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ.
ಸರಿನಾ? ನಾನು ನೀನು ಖುಷಿಯಾಗಿ ಜೀವನ ಪೂರ್ತಿ ಇರ್ಬೋದು. ನಿನ್ನ ಗಂಡ ಬಂದಮೇಲೆ ನಿನ್ನ ಗಂಡ ಬರೋಕೆ ಇನ್ನೂ 2 ತಿಂಗಳು ಆಯ್ತದೇನೋ. ನಿನ್ನ ಗಂಡ ಬಂದ ತಕ್ಷಣ ಹೋಗೋದು ಕಳಿಸು ನಿನ್ನ ಗಂಡು, ನೀನೇನು ಬೇಡ ಅಂತ. ಅವ್ನು ಸಂಪಾದನೆ ಮಾಡೋದ್ರಾಗ ಅಷ್ಟಾಗೆ ಇರ್ತದೆ. ಆಮೇಲೆ ನಾನು ನೀನು ಹೆಂಗೋ ಸುಖವಾಗಿರ್ಬೋದು. ನಾನು ನನ್ನ ಹೆಂಡತಿ ಹತ್ರನೂ ಮಾತಾಡ್ತೀನಿ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಫ್ಯಾಕ್ಟ್ರಿ ಆಗೋ ಗಂಟ ನಾವೇನು ಮಾತಾಡೋದು ಬೇಡ. ಹೊಸಿ ಸುಮ್ಕಿರಾನ. ಪದಿ ನಿಮ್ಮ ಬಾವನ ಕೈಗೆ ಸಿಕ್ತು ಬಿಡೆ. ದೊಡ್ಡ ಚಿಪ್ ಕೊಡ್ತಾಳೆ ಇವಳು, ಮಾರ್ಸ್ಕೊಬಿಡ ಕೇಳು ಅಷ್ಟೇನಿಯ. ನಿಮ್ಮ ಮನೆ ಸಂಸಾರ ಊರಿಗೆಲ್ಲನೂ ಅಪ್ದೂಟ ಹೋಗ್ಬಿಟ್ಟೈತೆ. ಎಲ್ಲರೂ ಬರೇ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದೇ ನೀನಿಯ, ಫ್ಯಾಮಿಲಿ ಬಗ್ಗೆ ಮಾತಾಡೋದೇ ನೀನಿಯ. ಅಯ್ಯೋ 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 ನಮಗೂ ಕೇಳಿ ಸಾಕಾಗೋಗ್ಬಿಟ್ಟೈತೆ ಬಿಡು. ಸರಿಯಾಗವಳೆ ಇವಳುನು. ನಿಮ್ಮ ಮನೆ ಮಾನ ಮುರುವುದು ಯಾರ ಜಾಗಕ್ಕೆ ಇವಳು ಒಬ್ಬಳೇ ಸಾಕು ಬಾ. ನಮ್ಮ ಬಾವಂಗೂ ಸರಿಯಾಗಾಯ್ತು, ಇವಳಿಗೂ ಸರಿಯಾಗೈತೆ. ಏನೋ ಸಾವ್ಕತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಂಥ ಕೆಟ್ಟದಾರಿ ಹಿಡಿತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಈಗ ನನಗೇನು ಅಧಿಕಾರ ಐತೆ? ಸ್ವಂತ ನನ್ನ ತಮ್ಮನೋ ಅಕ್ಕನೋ ನನ್ನ ಗಂಡನೋ ಇಂಥ ಕೆಲಸ ಮಾಡಿದ್ರೆ ಪಾರ್ಕೆ ತಗೊಂಡು ಹಾಕ್ಬೋದಿತ್ತು. ಈಗ ನಾನು ಏನೇ ಮಾಡಲಿ ಇವಳ ಹತ್ರ ಹೋಗ್ಬಿಟ್ಟು ಇವಳಿಗೆ ಏನೋ ತಗೊಂಡು ಹಾಕಕ್ಕೆ ನಾನು ಯಾರೇ? ನೀನು ಅವಳೆ ಕೇಳಕ್ಕೆ ಅಂತ ಹೇಳಿದ್ರೆ ನಾನೇನು ಮಾಡಲಿ? ಈ ಸಾವುಕಾರ ನನ್ನ ಮಗ ಎಲ್ಲ ಮೋಸ ಮಾಡೋನೇನೆ. ಇವನಿಗೊಂದು ಸರಿಯಾಗಿ ಬುದ್ಧಿ ಕಳ್ಸೋಣ ಅಂದರೆ ಆಯ್ತಾನೆ ಇಲ್ಲ ನೋಡಿ ನನಗೆ. ಅವಯ್ಯನ ತಂಟೆಗೆ ಹೋಗೋದು ಬೇಡ, ಸುಮ್ಮನಿರೆ. ಅವಯ್ಯ ಮೊದಲೇನೇ ಸರಿ ಇಲ್ಲ, 420 ನನ್ನ ಮಗ ಏನು ಬೇಕಾದ್ರೂ ಮಾಡ್ಬಿಡ್ತಾನೆ. ನನಗೆ ನನ್ನ ಬರ್ತುಡೆ ಐತೆ. ನನ್ನ ಬರ್ತುಡೆಗೆ ಇನ್ನೊಂದು ಏನಾರ ಕೊಡಿಸ್ತೀರಾ? ಇನ್ನೊಂದು ಏನಾರ ಒಂದು ಸರ ಕೊಡಿಸ್ಬಿಡಿ ಸಾಕು ನನ್ನ ಬರ್ತುಡೆಗೆ ಅಂತ ಹೇಳ್ಬಿಟ್ಟು ಹಾಕತ್ತೀನಿ. ಎಲ್ಲರೂ ಮನೆ ಸೀರೆ ಉಟ್ಕೊಂಡೋಗಿದ್ನಲ್ಲ, ಎಲ್ಲ ಒಟ್ಟುರ್ಕೊಂಡು ಸಾಯೋರು ಏನೇ ಗೊತ್ತಾ? ಎಲ್ಲರೂ ಬೋ ಆಶ್ಚರ್ಯ ಪಟ್ಬಿಟ್ಟು ನಾನು ಹಾಕೊಂಡ್ರದು ನೋಡ್ಬಿಟ್ಟು ಈಕಿತ ನನ್ನ ಬರ್ತುಡೆಗೆ ಒಂದು ಒಳ್ಳೆ ಸೀರೆ ತಗೊಂಡು ಒಂದು ಒಳ್ಳೆ ಒಡವೆ ತಗೊಂಡು ಹಾಕೋಬಿಟ್ರು ಅಂತೂ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ. ನನ್ನ ಕೊನೆಗೂ ನಿಮ್ಮಿಂದ ನನ್ನ ಕನಸೆಲ್ಲ ನನ್ಸಾಯ್ತು. ನನ್ನ ಗಂಡನಿಂದ ಅಂತೂ ಯಾವ ಕನಸು ನನ್ಸಾಗಲ್ಲ ಬಿಡಿ. ಆ 420 ನನ್ನ ಮಗನಿಂದ ಏನು ನನ್ಸಾಗಕ್ಕಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಕೊಟ್ಕೊಂಬಿಟ್ಟು ಮದುವೆ ಮಾಡ್ಕೊಬಿಟ್ಟ. ಆ ಪೊದ್ದಿನೋ ಒಂದು ಮನೆ ಇಲ್ಲ. ಆ ಒಂದು ಮನೆಗೆ ನೀನು ಏನು ಅಳ್ಳಾಡಿದ್ದೆ. ಅವ್ರ ಮನೆಯವ್ರ ಒಂಥರ ಸ್ಲೋಮ್ ಜನ ಇದ್ದಂಗೆ, ಯಾರೂ ಸರಿ ಇಲ್ಲ. ಬರೀ ಸುಳ್ಳು ಹೇಳೋದು ಅದು ಇದು ಆಯಿತು. ನಿಮ್ಮಂಥ ಒಫಿಸಿಯಲ್ಲಾಗಿರೋರು ಯಾರೂ ಇಲ್ಲ ಬಿಡಿ ನನ್ನ ಕಂಡಂಗೆ ನೀನಿಯ. ಎಲ್ಲ ಲೋಪರು ನನ್ನೇನಿಯ ಸ್ಲಮ್ಮು ಅಂತಾಳಲ್ಲೇ. ಇವಳು ದೊಡ್ಡ ಸ್ಲಮ್ಮು. ಇವಳು ಥರ ಗಂಡನ ಬಿಟ್ಬಿಟ್ಟು ಕಂಡರಿಂದ ಓಡಾಡ್ತಿದ್ದೀವ ನಾವು. ಲೆಕ್ಕಾಕು ನಮ್ಮನೇನಿಯ ಸ್ಲಮ್ಮು ಗಿಮ್ಮು ಅಂತ ಹೇಳ್ಬಿಟ್ಟು ಮಾತಾಡೋದು. ಅಯ್ಯಪ್ಪ ಇವಳು ದೊಡ್ಡ ಸ್ಲಮ್ಮು. ಸರಿ ಬಾ, ಯಾರು ನೋಡ್ತಾ ಸುಮ್ಮನೆ ಅಕ್ಕಪಕ್ಕ ಸಂದಕ್ಕಿರಕ್ಕಿಲ್ಲ. ನಡಿ ನಡಿ ಮಂತಕ್ಕೆ ಹೋಗೋಣ ನಡಿ. ಏನೋ ಇವತ್ತು ಬಿಸಿದು ಏನಾರು ನಾಟಿ ಕೋಳಿ ಸಾರು ಏನಾರ ಮಾಡುವ ತಿನ್ನನಿ. ಅಯ್ಯೋ ಹೆಂಗಿದ್ರು ನಮ್ಮದು ಹೆಂಗಿದ್ರು ಇನ್ನೇನು ಕೋಳಿಗಳು ಬೇಜಾನವೆ, ಎಷ್ಟು ಕೊಯ್ಕೊಂಡು ತಿಂದ್ರು ಏನು ಬೇಡ ಅಂತಾರ. ನೋಡಿ 1-2 ಕೋಳಿ ಕುಯ್ಯಿ ಆರಾಮಾಗಿ ತಿನ್ಕೊಳ್ಳೋಣ. ನನಗಂತೂ ಮನೆಗೆ ಆಮೇಲೆ ಮಾಡಿ ಕೊಯ್ಕಲೆಲ್ಲ ನೋವತ್ಕೊಬಿಟ್ಟವೆ. ಯಾರನ್ನ ಒಬ್ರನ್ನ ಬ್ಯಾರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋಣ. ನಾನೇ ಆ ಪಾಟಿ ದೊಡ್ಡ ಮನೆ ಕ್ಲೀನ್ ಎಲ್ಲ ಮಾಡಬೇಕು. ಕೆಲಸದೋಳು ಅಂತಲೇ ಬಂದು ಸೇರ್ಕೊಂಡಿದ್ದು, ಆದರೂ ಇನ್ನೊಬ್ಬಳನ್ನ ಕೆಲಸಕ್ಕೆ ತಗೊಬಿಡಿ ಅತ್ಲಾಗೆ. ನನಗೂ ಮಾಡಿ ಬೇಜಾರಾಯ್ತದೆ. ಯಾರು ಮಾಡಿದವರು ಇನ್ನೊಬ್ಳು ಬಂದ್ಬಿಟ್ಟು ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡು ಹೋದ್ರೆ ಆತ ಹೆಂಗೋ ನನಗೋತ ನಿಮ್ಮದೇ ಓಡಾಡ್ಕೊಂಡು ಇದ್ಬಿಡ್ತೀನಿ. ಯಾರು ಎಲ್ಲ ಮಾಡ್ಕೊಂಡು ಸಾಯ್ಕೊಂಡು ಹೋಯ್ತಾರೆ ಹೇಳಿ. ಮೀಟೋಗ್ಲಾಡಿ ಇಷ್ಟು ದಿನ ಬಗ್ಗು ಮಾಡೋಳು, ಇವಾಗ ನೋಡಿ ದುರಂಕಾರ ಹೆಂಗೆ ಬಂತು ಇವಳಿಗೆ. ಪೊದಿ ಸುಮ್ಮನೆ ಹೋಗೋಣ ಬಾ. ನಾವೇನ ಇವ್ರು ನೋಡಿದ್ವಿ ಅಂತ ಗೊತ್ತಾದರೆ ನಮಗಿಂತ ನಮ್ಮ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ಇವರೇ ಯಾವನ ಜೊತೆ ಇದು ಬಿಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ ಅಷ್ಟೇ. ಯಾಕೆ ಬೇಕು ನಮಗೆ? ಬಾ ಸುಮ್ಕೆ ಹೋಗೋಣ. ಬಾ ಹೋಗೋಣ. ಶಾರದಾ ಅಲ್ಲೋಡು, ನಮ್ಮ ಕೆಲಸದಾಳುಗಳೆಲ್ಲನೂ ಆ ಕಡೆಯಿಂದ ಗೊತ್ತಾವ್ರೆ. ಬಾ ಸುಮ್ಕೆ ಹೊಂಟೋಗ್ಬಿಡೋಣ. ಇಲ್ಲಿರೋದು ನೋಡ್ಬಿಟ್ರೆ ಸುಮ್ಮನೆ ನಮ್ಮ ಬಗ್ಗೆ ಕೆಡ್ದಾಗ ತಿಳ್ಕೊಂತಾರೆ. ನನ್ನ ಹೆಂಡ್ತಿಗೆ ಹೋಗ್ಬಿಟ್ಟು ಹೇಳ್ಬಿಟ್ರೆ ನನ್ನ ಹೆಂಡ್ತಿ ಮೊದಲೇ ಓಡ್ ಬಂದ್ಬಿಡ್ತಾಳೆ ಅಷ್ಟೇ. ನಮಗೆಲ್ಲ ಯಾಕೆ ಬೇಕು? ಬಾ ಹೋಗೋಣ ಬಾ. ಅವರೆಲ್ಲ ಕೂಲರೆಲ್ಲ ಇಲ್ಲಿಗೆ ಬರೋಷ್ಟೊತ್ತಿಗೆ ನಾವು ಆ ಕಡೆಗೆ ಹೊಂಟೋಗೋಣ. ಬಂದೆ ಇರಿ ನಾನು. ಮುಗೀತು ನಮ್ಮ ಬಾವನ ಕತೆ ಮುಗೀತು. ಇವಳೆಲ್ಲ ಬಾವಿಗೆ ಬೀಳೋದು, ಇನ್ನೊಂದು ಕಿತ ಹೋಗ್ಬಿಟ್ಟು ನಮ್ಮ ಬಾವ ಬಾವಿಗೆ ಬೀಳ್ತಾನೆ. ನೋಡ್ತಾ ಇರಿ ಹಿಂಗೇನೇ ಇದ್ರೆ. ಯಪ್ಪ ಲೇ ಸರಜಿ, ಈ ವಿಷಯ ನಿನ್ನ ಮಧ್ಯೆ ಮಾತ್ರ ಇಟ್ಕೊಳ್ಳೋಣ. ಹೆಂಗನ ಮಾಡ್ಕೊಂಡು ಹೋಗ್ಲಿ ಅಲ್ವೇನೆ, ನಮ್ಗೆ ಯಾಕೆ ಬೇಕು? ನಿಜ ಹೇಳ್ಬೇಕು ಅಂದರೆ ಈ ಸಾವುಕಾರ ಯಾರಿಗೂ 10 ರೂಪಾಯಿ ಕೊಟ್ಟು ಕಳ್ಕೊಳಕ್ಕಿಲ್ಲ. ಇವಳ ಜೊತೆ ಅವನಿ ಅಂತಂದರೆ ದೇವ್ರನ್ನ ಏನೋ ಇವಳ ಹತ್ರ ಕಿತ್ಕೊಳ್ಳೋಕ್ಕೆ ಅಂತಲೇ ಕಾಯ್ಕೊಂಡವನಿ ಅಂತಲೇ ಅರ್ಥ. ಇವಳನ್ನಂತೂ ತಿಥಿ ಮಾಡ್ತಾನೆ ನೋಡ್ತಿರು. ಇವಳ ಹತ್ರ ಏನ್ಲೇ ಐತೆ ಕಿತ್ಕೊಂಡು ಅದು ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು? ಯಾವುದೋ ಅಲ್ಲೊಂದು ಜಮೀನೋ ಏನೋ ಐತಂತ ಊರಾಗೆ. ನೀನು ಸಾವುಕಾರಗ ಜಮೀನದ ಯಾವ ಲೆಕ್ಕನೇ? ನಿನ್ನ ಸಾವುಕಾರನ ಅಷ್ಟು ಒಳ್ಳೇನು ಅಂತ ಅನ್ಕೋಬೇಡ್ವೆ. ನಿನಗಿನ್ನ ಶಾನೆ ನೋಡ್ಬಿಟ್ಟಿದ್ದೀನ ವಯ್ಯನ ನಾನು, ಸರಿ ಇಲ್ಲ. ನಿಂಗೆ ಹೇಳೋಕ್ಕಾಗಿಲ್ಲ ಬಿಡು. ಬಾ ಹೋಗೋಣ. ನಿಂಗೆ ಏನಾದರೂ ಅಷ್ಟೊಂದು ಬೇಜಾರಿದ್ರೆ ಒಂದೇ ಒಂದು ಕಿತ ಹೋಗ್ಬಿಟ್ಟು ಶಾರದಂಗೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತಂದರೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ. ಏನಂತೀಯಾ? ನಮ್ಮ ಮಾತು ಕೇಳ್ತಾಳವಳು, ಬುದ್ಧಿ ಬೇರೆ ಹೇಳಕ್ಕೆ ಹೋಗು. ನಮ್ಮನೆ ಅಂಟ್ರೆ ಆಗ್ಬೇಕಲ್ವೇನೆ? ಒಟ್ಟು ಉಳಿತತೆ ಹಾಳಾಗೋಯ್ತಾವಳೇನೋ ಅಂತ ಹೇಳ್ಬಿಟ್ಟು. ನನಗೂ ವಾರ್ಗಿತ್ತಿನೇ ಆಗ್ಬೇಕಲ್ವೇನೆ? ನಾನು ವಾರ್ಗಿತ್ತಿ ಅಂತ ಅನ್ಕೊಂಡೇ ಇಲ್ಲ. ನಾನು ಅಣ್ಣನ ಎಂಟ್ರೇನೋ ಅತ್ತಿಗೆ ಅಂತ ಅಂತೀನಿ ನಾನು ಯಾವಾಗೂ. ನನಗೆ ಅವ್ರ ಅಣ್ಣನ ಸಮಾನ ಅಂತ ಹೇಳ್ಬಿಟ್ಟು. ಆದರೆ ಬಿಡು, ಸರಿ ನಡಿ ಹೋಗಿ.